ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಎರಡನೇ ದಿನ ಊರ ಹಬ್ಬದ್ದು ನಾನು ಪಾರ್ಟ್ 2 ವ್ಲಾಗ್ ಮಾಡ್ತಾಯಿದ್ದೀನಿ. ಮೀನ್ಸ್ ಎರಡನೇ ದಿನ ಮತ್ತು ಮೂರನೇ ದಿನ ಎರಡನ್ನೂ ನಾನು ಇದೇ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನ್ ವೆಜ್ಜು. ನಾವು ಮನೆಯಿಂದ ಮರಿ ಕುರಿನ ಪರ್ಚೇಸ್ ಮಾಡಿದ್ವಿ ಊರಲ್ಲಿ. ಸೊ ಮರಿ ದೇವ್ರಿಗೆಲ್ಲ ಏನಂತಾರೆ, ಬೆಳಗ್ಗೆನ ಪೂಜೆ ಮುಗಿಸಿ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನ್ ವೆಜ್ಜು ಚಿಕನ್ ಸ್ವಲ್ಪ ಎಕ್ಸ್ಟ್ರಾ ತಂದಿದ್ವಿ ಆ್ಯಂಡ್ ಮಟನ್ನು. ರೆಸಿಪೀಸ್ ಬಂದು ಮಟನ್ ಬಿರಿಯಾನಿ, ಮಟನ್ ಸಾರು ಮತ್ತು ಚಿಕನ್ ಫ್ರೈ. ಇಷ್ಟು ಐಟಮ್ಸ್ ಮಾಡಿದ್ದೆ. ಆ್ಯಸ್ ಯೂಶುವಲ್ ಅನ್ನ, ಮುದ್ದೆ, ಕಾಳುಗೊಜ್ಜು, ಏನದು ಬೋಟಿ ಕಾಳುಗೊಜ್ಜು ಅದು ಮಾಡಿದ್ವಿ. ಸೊ ಇಷ್ಟು ಐಟಮ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದು ಕುಕ್ಕಿಂಗ್ ಮಾಡ್ತಾ ವ್ಲಾಗ್ಸ್ ಮಾಡೋದೇ ಇದಾಗ್ತಿತ್ತು. ಈ ಕಡೆ ಹೆಲ್ಪ್ ಕೂಡ ಮಾಡಬೇಕಿತ್ತು, ಈ ಕಡೆ ವ್ಲಾಗ್ ಕೂಡ ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ವ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ಡೇ 2 ಏನು ಸ್ಪೆಷಲ್ ಇರುತ್ತೆ ಅಂದರೆ ನಾನ್ ವೆಜ್ ಮಾಡಿ ದೇವರಿಗೆ ಎಡೆ ಕೊಟ್ಟು ಆ್ಯಂಡ್ ಅವತ್ತಿನ ದಿನ ಆರತಿ ಕೂಡ ಇರುತ್ತೆ. ಸೊ ನೈಟು 10 o'clock ಏನೋ ಆರತಿ ಅಂತ ಹೇಳಿದರು. ಸಣ್ಣಮ್ಮ ದೊಡ್ಡಮ್ಮ ಅಂತ ದೇವರು ಮತ್ತು ಕರಳಮ್ಮಗೆ ಕಲಶ ಇಟ್ಟಿದ್ರು. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿರೋ ಪ್ರಕಾರ ಕರಳಮ್ಮನೂ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿರಲಿಲ್ಲ. ಸೊ ದೇವ್ರನ್ನ ಕರೆಸಿರಲಿಲ್ಲ. ಸೊ ಅದಕ್ಕೆ ಕಲಶ ಇಟ್ಟಿದ್ರು. ಸೊ ನೆಕ್ಸ್ಟ್ ಆರತಿ, ಈವ್ನಿಂಗ್ ಆರತಿ ಎಲ್ಲ ಇತ್ತು. ಸೊ ಆರತಿಗೆ ನಾವು ತಂಬಿಟ್ಟೆಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ನಾನು ಫಸ್ಟ್ ಟೈಮ್ ತಂಬಿಟ್ಟು ಮಾಡಿದ್ದು. ಇಟ್ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿ ಬಂತು ತಂಬಿಟ್ಟು ಮಾತ್ರ. ನೋಡಿ ನನ್ನ ಮಗ ಸೂಪರ್. ಹಾಯ್ ಹಲೋ ವೆರಿ ಗುಡ್ ಈವ್ನಿಂಗ್. ಓಕೆ, ಇವಾಗ ಫ್ರೀ ಆಗಿದ್ದೀನಿ. ಬೆಳಗ್ಗೆಯಿಂದ ಜಸ್ಟ್ ವ್ಲಾಗ್ಸ್ ಮಾಡ್ತಿದ್ದೆ. ನಿನ್ನೆ ವ್ಲಾಗ್ಗೆ ಇವತ್ತು ಕೂಡ ಕಂಟಿನ್ಯೂಯೇಷನ್ ಕೊಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅದು ಆ ಕೆಲಸ ಈ ಕೆಲಸ ಅಂತ ತುಂಬ ಬ್ಯುಸಿ ಇತ್ತು. ಸೊ ಆ ರೀಸನಿಂದ ಸೊ ಇವಾಗ ಆರತಿ ಇದೆ. ಸೊ ಅದಕ್ಕೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆರತಿ ಇದೆ 9:30ಗೆ. ಸೊ ಅವಾಗ ಊಟಕ್ಕೂ ಬಡಿಸ್ಬೇಕು, ಆ ಕಡೆ ಆರತಿ ಎರಡು ಅಟ್ಟೆ ಟೈಮ್ ಆಗೋದ್ರಿಂದ ನಾಳೆ ಸೀರೆ ವೇರ್ ಮಾಡೋಣ. ಸ್ವಲ್ಪ ದೇವಸ್ಥಾನಕ್ಕೆ ಮಂಡಲಕ್ಕೆ ಎಲ್ಲ ಕೊಡೋದಿರುತ್ತೆ ಅಂತ ಇವತ್ತು ಡ್ರೆಸ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಸೀರಿಯಸ್ಲಿ ಇನ್ನೂ ರೆಡಿ ಕೂಡ ಆಗಿಲ್ಲ. ಓಕೆ, ಇನ್ನೂ ಸ್ವಲ್ಪ ಟೈಮ್ ಇದೆ, ಆಮೇಲೆ ರೆಡಿ ಆಗೋಣ ಅಂತ ಜಸ್ಟ್ ಡ್ರೆಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಷ್ಟು ಮುದ್ದೆ ರಿಯಾ, ಬಟ್ಟೆ ಗಲೀಜ್ ಮಾಡ್ಕೊಂತೀಯಾ? ಇಟ್ಟೆ ಗೊತ್ತು, ಬಟ್ಟೆ ಮುಟ್ಬೇಡ. ಅಲ್ಲಿದ್ರೆ ಮೂರ್ ಜನ ನನ್ನ ಹಾಕೊಂಡ್ರೆ ಇಲ್ಲಿ ಬರ್ತಾರೆ, ಇಲ್ಲಿದ್ರೆ ಅಲ್ಲಿಗೆ ಹೋಗ್ತಾರೆ. ಬೆನ್ನತ್ತಿ ಜಾತ ಹುಟ್ಟಿದೀನಿ. ನನ್ನ ಹೋಗೋ ಕಡೆ ಎಲ್ಲ ಹಂಗೆ ಬಾ. ಫುಲ್ ಮಾಡು, ಫುಲ್ ಬರ್ಲಿ. ಪಾಪ ಇಲ್ಲೇ ಇಲ್ಲಿದ್ದ ಹಿಂಗ್ ತಿರ್ಸಮ್ಮ ಬತ್ತಿನ ಹಾಗೆ. ಪಾಪ ಬಿಡ್ತೀಯಾ? ಪಾಪನ್ ನಾನೇ ಎತ್ಕೊಂಡು ಹೋಗ್ಲಿ. ಬೇಡ, ಇಲ್ಲಿ ಬಿಡು. ಅಪ್ಪ ನಾನು ಪಳೆ ನೀವು ಹಿಂಗ್ ಉಲ್ಟಾ ಪಾಪ ನೀನ್ ಎಡತರಪ್ಪ ಇಲ್ಲ ನೀ ಕೇಳ್ತೀನಿ. ಪ್ಲೀಸ್ ಅಪ್ಪ ಅವಳು ಎತ್ಕೊಳಪ್ಪ. ಚಿಕ್ಕಪ್ಪ ಬಾಬಾ ಬತ್ತಿ ನಾನು ನಾನು ಫುಲ್ ಬರ್ತಿದ್ದೀನಿ. ಟಾರ್ಚರ್ ಮಾಡ್ಕೊಡ್ತೀನಿ ಕೊಡಿ. ಇಬ್ರು ಅಂತಕ ಅಲ್ಲಿ ಬರ ಮುಂದೆ.
ಬರ್ರಿ ಬರ್ರಿ ಬೈಕ್ ಸೂಪರ್ ಕಾಣ್ತಿದ್ದೀರಾ ಬರ್ರಿ ಬರ್ರಿ ಡಬ್ಬಿ ನೋಡಿ ಅದು ಕ್ಯಾಮ್ರಾ ಅಲ್ಲ ಟೆಲಿಸ್ಕೋಪ್ ನೋಡೋದು ದೂರದಿಂದ ಅಪ್ಪ ಆಮೇಲೆ ಹೇಳಂತೆ ಬರಮ್ಮ ಸಾಕ್ ಬಿಡು ಅಲ್ಲಿ ದೇವಸ್ಥಾನ ಹತ್ರ ಮಾಡಿವಂತೆ ಬ್ರಿ ಅದು ಬೀಳುತ್ತೆ ಅದಕ್ಕೆ ಅಲ್ಲಿ ತೆಗಿಯುವಂತೆ ಬಿಡು ಕ್ಯಾಮ್ರಾಮನ್ ಹೌದು ಆರ್ತಿ ಇವಾಗಲ್ಲ ಇಲ್ಲ ಇಲ್ಲ ಬಾ ಹಂಗೆ ಅಲ್ಲ ಅಲ್ಲಿ ಮುಗಿ ಅಲ್ಲಿ ಹೋಗ್ಬಿಡ್ರಿ ಅಲ್ಲಿ ಹೋಗ್ಬಿಡ್ರಿ ಅಲ್ಲಿ ಬೆಳಗ್ರಿ ಅಕ್ಕ ಇಲ್ಲಿ ಬೆಳಗಕ್ಕ ಸುಮ್ಮನೆ ಇಟ್ಕೊಂಡು ನಿಂಕಳ್ರಿ ಅಜ್ಜಿ ತೋರಿಸ್ತೀನಿ ನೋಡು ಅಜ್ಜಿಗೆ ನಿಮ್ಮ ಅಕ್ಕದ ಇಲ್ಲೇ ಅಕ್ಕ ಯಾವಣ ಬರಕ್ಕ ಅಷ್ಟು ತಿಂತೀರಾ ಹೊಟ್ಟೆ ಸಿತ ನಮ್ಮ ಹುಡುಗ ಅವನು ಬೇಜಾರು ಮಾಡ್ಕೊಂತಾರೆ ದೊಡ್ಡ ಮನುಷ್ಯರಿದೆ ಎರಡನೇ ಪಂಕ್ತಿ ರಿಯಾ ಹಿಂದೆ ಹಾಯ್ ಅಂತಿದ್ದೆ ಅಪ್ಪ ಊಟ ಆಯ್ತಾ ನಿಮ್ದು ನಿಜ ತಿಂದ್ರಾ ಹಾ ಪ್ರೀತು ಕೈ ಇಡ್ಕ ಕೈ ಸೂಪರ್ ಮಗ್ನೆ ಸೂಪರ್ ಸೂಪರ್ ಮಗ್ನೆ ಕೈ ಹಿಡ್ಕೊಂಡು ಓಕೆನಾ ಕಾಣಿಸ್ತಿದ್ದೀರಾ ಓಕೆ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ವ್ಲಾಗ್ ಲೈಕ್ ವಿಡಿಯೋ ಮಾಡೋಕ್ಕೆ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ ಇದೆಲ್ಲ ಸ್ವಲ್ಪ ಲಿಪ್ಸ್ ಬ್ರೇಕ್ ಡೌನ್ ಆಗಿದೆ, ಸ್ವಲ್ಪ ಎಕ್ಸೆಸ್ ಆಫ್ ಈಟಿಂದ ಏನು ಮಾಡೋಕ್ಕಾಗಲ್ಲ. ಓಕೆ ಫೈನಲಿ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ, ಎಷ್ಟು ಪಾಸಿಬಲ್ ಆಗಿದೆಯೋ ಅಷ್ಟು ವ್ಲಾಗ್ ಮಾಡಿದ್ದೀನಿ. ನಾಳೆ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ, ಬಿಕಾಸ್ ನಾಳೆ ಸ್ವಲ್ಪ ಫ್ರೀ ಆಗ್ತೀವಿ. ಇವತ್ತು ಕುಕ್ಕಿಂಗ್ ಎಲ್ಲ ಆಯಿತು, ನಾಳೆ ಅಷ್ಟು ಕುಕ್ಕಿಂಗ್ ಇರೋದಿಲ್ಲ. ಓಕೆ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವ್ಲಾಗ್ನ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆಂಕಟೇಶ ಫೇಸ್ಬುಕ್ 3ನೇ ತಾರೀಕು ಅಂತಾರೆ, 3 ಕೇಂದ್ರ ಬೇಕಾದು ಯಾವನ ಹಾಕಿದ್ದು
ಎಲ್ಲ ಕಡೆ 2,000 ರೂಪಾಯಿ. ಟ್ಯಾಕ್ಟ್ರು, ಟಾಟಾ ಎಸಿ, ಆಟೋ ಎತ್ತಿನ ಗಾಡಿ ಎಲ್ಲರೂ ಕೊಡ್ಬೋದು. 2,000 ರೂಪಾಯಿ. ಅಚ್ಚೆ ಮೂರನೇ ಗಾಡಿ 500 ರೂಪಾಯಿ. 500 ರೂಪಾಯಿ. 600 ರೂಪಾಯಿ. 600 ರೂಪಾಯಿ. 600 ರೂಪಾಯಿ ಒಂದು ಸಾರಿ. 600 ರೂಪಾಯಿ ಒಂದು ಸಾರಿ. 600 ರೂಪಾಯಿ 2 ಸಾರಿ. ಟೈಮು ಮಾಡುವುದು ವಕ್ರ ದಂತ ಚಿಕಿತ್ಸೆ ಜೊತೆಯಲ್ಲಿ ಇನ್ನೂ ಅನೇಕ ಸೇವೆಗಳು ಲಭ್ಯ. ಈ ದಿನದ ಒಂದು ಭೇಟಿ ಸವನ್ ದಂತ ಚಿಕಿತ್ಸಾಲಯ, PS ರೋಡ್, ಜೂನಿಯರ್ ಕಾಲೇಜ್ ಮುಂಭಾಗ, ಬಾಣಾವಾರ. ಈ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸಪ್ತ ನಮ್ಮ
ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗಿನ ಬೀದಿ ಅಮ್ಮ ಕಳಿಸಿ ನೀವು ವ್ಲಾಗ್ಸ್ನ ನೋಡಿರ್ತೀರ, ಅದನ್ನು ಬೀದಿ ಅಮ್ಮ ಅಂತಾರೆ. ಅದನ್ನು ದೇವರು ಕಳಿಸ್ಕೊಡೋದಕ್ಕೆ ಹೋಗ್ತಾರೆ, ಊರಿಂದ ಆಚೆಗೆ ಬಿಡೋದಕ್ಕೆ. ಸೊ ಇವಾಗ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ರಾತ್ರಿ ಆರ್ಕೆಸ್ಟ್ರಾ ಬೇರೆ ಇದೆ. ಹೋಗಿ ನಿಮಗೆ ಆ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಾಸ್ತಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಫಸ್ಟ್ ಡೇ ಬಂದು ಗಂಗೆ ಪೂಜೆ ಮೊದಲಿಗಿತ್ತಿ ಅಂತ ಮಾಡ್ತಾರೆ, ಅದು ನಾನು ವ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ಸೆಕೆಂಡ್ ಡೇ ಬಂದು ಮರಿ ಹೊಡಿತಾರೆ, ಮೀನ್ಸ್ ನಾನ್ ವೆಜ್ ಅಡುಗೆ ಇರುತ್ತೆ. ಆ್ಯಂಡ್ ಮತ್ತು ಆರತಿ ಇರುತ್ತೆ. ಥರ್ಡ್ ಡೇ ಬಂದು ಪಾನಕದ ಗಾಡಿ ಮತ್ತು ಬೀದಿ ಅಮ್ಮನ ಕಳಿಸೋದು ಇರುತ್ತೆ. ಪಾನಕದ ಗಾಡಿ ಅಂದರೆ ಅವ್ರ ವೆಹಿಕಲ್ಸ್ಗಳಲ್ಲಿ ಪಾನಕದ ಬಿಂದಿಗೆನ ಇಟ್ಕೊಂಡು ದೇವಸ್ಥಾನದ ಸುತ್ತ 3 ರೌಂಡ್ ಹೋಗೋದು. ಅದು ಇದು ನಡ್ಕೊಂಬಂದಿರೋದು ಆವಾಗಿಂದನೂ ಹೀಗೇ. ಈ ಥರ ಇರುತ್ತೆ 3 ದಿನಗಳ ಊರ ಹಬ್ಬ. ಇದನ್ನು ಶಾರ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲೈಕ್ ತುಂಬ ಡ್ರ್ಯಾಗ್ ಮಾಡಿ ನಾನೇನೂ ಹೇಳಿಲ್ಲ. ಓಕೆ, ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನನ್ನ ಕೈಲಿ ಎಷ್ಟು ಪಾಸಿಬಲ್ ಆಗಿದೆಯೋ ಅಷ್ಟು ನಾನು ವೀಡಿಯೋಸ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಟ್ರೈಪಾಡ್ ತೊಗೊಂಡು ಹೋಗಿಲ್ಲದೆ ಇರೋ ರೀಸನ್ನಿಂದ ನಾನು ವ್ಲಾಗು ಮಾಡಿಕೊಂಡು ಕುಕ್ಕಿಂಗ್ ಅಥವಾ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಇದ್ದಿದ್ದರೆ ಐ ಕುಡ್ ಪ್ಲೇಸ್ ಫೋನ್ನ ಒಂದು ಕಡೆ ಪ್ಲೇಸ್ ಮಾಡಿ ನಾನು ವೀಡಿಯೋಸ್ ಮಾಡ್ಬೋದಿತ್ತು. ಬಟ್ ಮರ್ತೋಗಿದ್ದ ರೀಸನಿಂದ ಪ್ರಾಬ್ಲಮ್ ಆಯಿತು. ಆ್ಯಂಡ್ ದಿಸ್ ವಾಸ್ ಈ ಆರ್ಕೆಸ್ಟ್ರಾ ಇದ್ದಿದ್ದು ಲಾಸ್ಟ್ ಡೇ, ಮೀನ್ಸ್ ಥರ್ಡ್ ಡೇ ನೈಟ್ ಆರ್ಕೆಸ್ಟ್ರಾ ಕೂಡ ಇತ್ತು. ಸೊ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋ ರೀಸನ್ ಬಂದು ಮ್ಯೂಸಿಕ್ ಇರುತ್ತೆ, ಕಾಪಿರೈಟ್ ಆಗುತ್ತೆ ಅಂತ. ನಾನು ಈ ಪಾರ್ಟಲ್ಲಿ ನಾವು ಊರ ಹಬ್ಬದ್ದು ಕಂಪ್ಲೀಟ್ ಡೀಟೇಲ್ಸ್ನ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ನಾನು ಟ್ರೈ ಮಾಡ್ತೀನಿ ಬೆಟರಾಗಿ ನಾವು ವ್ಲಾಗ್ಸ್ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.